ಸುರ ಸುರ ಗಣಪತಿ ಸುಂದರ ಕೇಶಂ ಋಷಿ ಋಷಿ ಗಣಪತಿ ಯಜ್ಞ ಸಮಾನಂ ಭವ ಭವ ಗಣಪತಿ ಪದ್ಮ ಶರೀರಂ ಜಯ ಜಯ ಗಣಪತಿ ದಿವ್ಯ ನಮಸ್ತೆ ಗಜಮುಖ ವಕ್ತ್ರಂ ಗಿರಿಜಾಪುತ್ರಂ ಘನಗುಣಮಿತರಾಗಿರ್ತಕ್ಕಂಥ ಇಡೀ ವಿಶೇಷ ಚೇತನರಿಗೆ ಸ್ಫೂರ್ತಿ ಪ್ರೇರಣೆ ಆಗಿರುವಂತಹ ಶ್ರೀಯುತ ಘನಶ್ಯಾಮ್ ವಾಂಡಿಗೆ ಅವರು ಆಗಮಿಸಿದ್ದಾರೆ. ಅವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಕಿವಿಮಾತುಗಳನ್ನು ಹೇಳಿದ್ದಾರೆ. ಪರಮ ಪೂಜ್ಯರು ಆಶೀರ್ವಚನವನ್ನ ದಯಪಾಲಿಸಲಿದ್ದಾರೆ. ಅದಕ್ಕಾಗಿ ಸುರ ಸುರ ಗಣಪತಿ ಸುಂದರ ಕೇಶಂ ಋಷಿ ಋಷಿ ಗಣಪತಿ ಯಜ್ಞ ಸಮಾನಂ ಭವ ಭವ ಗಣಪತಿ ಪದ್ಮ ಶರೀರಂ ಜಯ ಜಯ ಗಣಪತಿ ದಿವ್ಯ ನಮಸ್ತೆ ಗಜಮುಖ ವಕ್ತ್ರಂ ಗಿರಿಜಾಪುತ್ರಂ ಘನಗುಣಮಿತರಾಗಿರ್ತಕ್ಕಂಥ ಇಡೀ ವಿಶೇಷ ಚೇತನರಿಗೆ ಸ್ಫೂರ್ತಿ ಪ್ರೇರಣೆ ಆಗಿರುವಂತಹ ಶ್ರೀಯುತ ಘನಶ್ಯಾಮ್ ವಾಂಡಿಗೆ ಅವರು ಆಗಮಿಸಿದ್ದಾರೆ. ಅವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಕಿವಿಮಾತುಗಳನ್ನು ಹೇಳಿದ್ದಾರೆ. ಸುರ ಸುರ ಗಣಪತಿ ಸುಂದರ ಕೇಶಂ ಋಷಿ ಋಷಿ ಗಣಪತಿ ಯಜ್ಞ ಸಮಾನಂ ಭವ ಭವ ಗಣಪತಿ ಪದ್ಮ ಶರೀರಂ ಜಯ ಜಯ ಗಣಪತಿ ದಿವ್ಯ ನಮಸ್ತೆ ಗಜಮುಖ ವಕ್ತ್ರಂ ಗಿರಿಜಾಪುತ್ರಂ ಇಲ್ಲ ಆ ಥರ ಇಲ್ಲ. ತಮ್ಗೆ ಒಂದು 2-3 ಕೆಟಗರಿ ಬರ್ತದೆ ಇದರಲ್ಲಿ. ಸರಳ ವಿವಾಹ ಅಂತ ಒಂದು ಬರ್ತದೆ, ಆಮೇಲೆ ಅಂತರ್ಜಾತಿ ವಿವಾಹ ಬರ್ತದೆ, ಆಮೇಲೆ ನಮ್ಮ ದೇವದಾಸಿ ಮಕ್ಕಳು ಇದ್ರ ಹಿಂದೆಯವರು ಅವರ ಮಕ್ಕಳು ಮದುವೆ ಆದಾಗ ಅವರಿಗೆ ಸಹಾಯಧನ ಕೊಡ್ತಕ್ಕಂಥ ಯೋಜನೆಗಳು 3 ಯೋಜನೆಗಳು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೇವೆ. ಅದು ಸರ್ಕಾರದಿಂದ ಹಂತ ಹಂತವಾಗಿ ಅನುದಾನ ಬಿಡುಗಡೆ ಆಗ್ತದೆ. ಅದರಲ್ಲಿ ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ತಾಲೂಕು ವೈಸ್ ಜಿಲ್ಲಾ ವೈಸ್ ಸೀನಿಯರಿಟಿ ಲಿಸ್ಟ್ ಇರ್ತದೆ, ಜ್ಯೇಷ್ಠತ ಪಟ್ಟಿ. ಅದು ಅನುದಾನ ಹೆಂಗೆ ಬಿಡುಗಡೆ ಆಗ್ತದೆ ಆ ಅನುದಾನ ಬಿಡುಗಡೆ ಮತ್ತು ನಮ್ಮ ಜ್ಯೇಷ್ಠತ ಪಟ್ಟಿಗೆ ಅಲ್ಲ, ಅದು ಈಗ ದೇವದಾಸಿ ಇದರಲ್ಲಿ ನಮಗೆ ಸುಮಾರು ಒಂದು ನಾನು ಬಂದ ಮೇಲೆ ಒಂದು ವರ್ಷದಲ್ಲಿ 3-3.5 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಬಟ್ ನಮ್ಮಲ್ಲಿ ಬೇಡಿಕೆ ಜಾಸ್ತಿ ಇದೆ. 6 ಕೋಟಿ 6.5 ಕೋಟಿ ರೂಪಾಯಿ ಬೇಡಿಕೆ ಇದೆ. ಅಂದರೆ ಪ್ರತಿಯೊಬ್ಬ ಇದು ದೇವದಾಸಿ ಮಕ್ಕಳಿಗೆ 5 ಲಕ್ಷ ರೂಪಾಯಿ ಕೊಡ್ತೇವೆ. ಸೊ ಬೇಡಿಕೆ ಜಾಸ್ತಿ ಇರೋದ್ರಿಂದ ಸರ್ಕಾರ ನಮ್ಮ ಇಲಾಖೆಯಿಂದ ಏನಾಗುತ್ತೆ ಎಲ್ಲ ಜಿಲ್ಲೆಗಳನ್ನು ಕೂಡ ಹಂಚಿ ಕೊಡ್ತಾರೆ. ಆದ್ರೆ ನಮ್ಮ ಬೇಡಿಕೆಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಣ ಬಿಡುಗಡೆ ಆಗದೇ ಇದ್ದಾಗ ಯಾರು ಬಂದಿರ್ತದೆ ದುಡ್ಡು ನಮ್ಮ ಹತ್ರ 1 ರೂಪಾಯಿ ಇಟ್ಕೊಳ್ಳೋದಿಲ್ಲ ನಾವು. ಆಮೇಲೆ ಇದು ನೇರವಾಗಿ DBT ಮುಖಾಂತರ ಅವರ ಖಾತೆಗೆ ಹೋಗ್ತದೆ. ಇಲ್ಲಿ ಯಾವುದೇ ಚೆಕ್ ಆಗಲಿ ಅವ್ರು ಇಲ್ಲಿ ಬಂದು ಅಲಿಯೋದಾಗಲಿ ಏನಿಲ್ಲ. ಅದು ಅಪ್ಲಿಕೇಶನ್ ಇಲ್ಲಿ ಬಂದುಬಿಟ್ಟಿದ್ರೆ ಮುಗಿದು ಹೋದ ಕೆಲಸ. ಸೊ ನಾವು ನೇರವಾಗಿ ಅವ್ರ ಖಾತೆಗೆ ಹಾಕ್ತಕ್ಕಂಥ ಯೋಜನೆ ಇದೆ. ಸೊ ಅನುದಾನ ಬಿಡುಗಡೆ ಸ್ವಲ್ಪ ಲೇಟ್ ಆದಾಗ ಇವು ಸ್ವಲ್ಪ ಗ್ಯಾಪ್ ಆಗೇ ಆಗುತ್ತೆ. ಅದಕ್ಕೆ ಒಂದಷ್ಟು ಅರ್ಜಿಗಳು ಪೆಂಡಿಂಗ್ ಇರೋದು ನಿಜ. ಮತ್ತು ನಾವು ಮೊನ್ನೆ ಆಯುಕ್ತರ ಗಮನಕ್ಕೂ ಕೂಡ ಸಭೆಯಲ್ಲಿ ತಂದಿದ್ದೇವೆ. ಅವರು ಅನುದಾನ ಕೊಡ್ತೇವೆ ಹೇಳಿದ್ದಾರೆ. ಬಹುಶಃ ಮಾರ್ಚ್ ಅಂತ್ಯಕ್ಕೆ ಎಲ್ಲ ಪ್ರಕರಣಗಳನ್ನು ನಾವು ಮುಗಿಸ್ತೀವಿ. ಮಾರ್ಚ್ ಹಂತದಲ್ಲಿ ನಮಗೆ VDPಯಲ್ಲಿ ಬೇರೆ ಬೇರೆ ಸ್ಕೀಮ್ಗಳು ಉಳಿದಿದ್ದು ಕೂಡ ಸರ್ಕಾರ ಹಂತದಲ್ಲಿ ನಿರ್ಧಾರ ತೆಗೆದುಕೊಂಡು ನಮಗೆ ಕೊಡ್ತಾರೆ. ಆದರೆ ಈಗ ನಾವು ಬಂದದರ ಹತ್ತಿರದಲ್ಲಿ ಬಹಳಷ್ಟು ಗ್ಯಾಪ್ ಇತ್ತು. ನಾವು ಪದೇ ಪತ್ರ ಬರೆದು ಫಾಲೋಅಪ್ ಮಾಡಿ ನಮ್ಮ ಜಿಲ್ಲೆಯಲ್ಲಿ ತೊಂದರೆ ಇದೆ ಅನ್ನೋದನ್ನು ಮಾನ್ಯ ಆಯುಕ್ತರ ಗಮನಕ್ಕೆ ತಗೊಂಡ್ಬಂದು ಸುಮಾರು 3.5-4 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ರೀ. 4 crores. ಇನ್ನೊಂದು 2 ಕೋಟಿ ರೂಪಾಯಿ ಕೊಡಬೇಕು, 2-2.5 ಕೋಟಿ ರೂಪಾಯಿ. ಮತ್ತು ಅಪ್ಲಿಕೇಶನ್ಸ್ ಹಾಗೆ ಬರ್ತಾನೆ ಇರ್ತವೆ. ಅದನ್ನು ನಾವು ಸ್ಟೋರ್ ಮಾಡ್ತಾ ಹೋಗ್ತಾ ಇರ್ತೀವಿ. ಅಂದರೆ ಇಲ್ಲಿ ಮೊದಲೇ ಅನಿಷ್ಟ ಅದೊಂದು ಪದ್ಧತಿ ಜಿಲ್ಲೆಯಲ್ಲಿ ಇತ್ತು, ಈಗಿಲ್ಲ, ದೇವದಾಸಿ ಪದ್ಧತಿ ಇಲ್ಲ. ಬಟ್ ಅವರ ಮಕ್ಕಳಿಗೆ ಒಂದು ಪುನರ್ವಸತಿ ಕಲ್ಪಿಸಲಿಕ್ಕೆ ಸರ್ಕಾರ ಒಂದು ಆದ್ಯತೆ ಮೇರೆ ಯೋಜನೆಯನ್ನು ಹಮ್ಮಿಕೊಂಡಿದೆ. ಆದರೆ ಹಂತ ಹಂತವಾಗಿ ನಾವು ಅವು ಕೊಡ್ತಾ ಇದ್ವಿ. ಇನ್ನು ಸರಳ ವಿವಾಹದ ಎಲ್ಲ ಅಪ್ಲಿಕೇಶನ್ಸ್ಗೂ ಕೊಟ್ಟಿದ್ದೇವೆ. ಸರಳ ವಿವಾಹ ಅಂದರೆ 50,000 ರೂಪಾಯಿ ಕೊಡ್ತೇವೆ. ಅಂದರೆ ಅವರು ಸಾಮೂಹಿಕ ವಿವಾಹದ ಸರಳವಾಗಿ ಮದುವೆ ಆಗಿರ್ತಾರೆ, SC ಆರ್ ಅಮಾಂಗ್ ದಿ SC
SC ಮತ್ತು ST ಸಪ್ರೇಟ್ ಅವ್ರಿಗೆ 55,000 ರೂಪಾಯಿ ಇದೆ. ಅದ್ರಿಗೆ ಏನು ಸಮಸ್ಯೆ ಇಲ್ಲ. ಇನ್ನು ಅಂತರ್ಜಾತಿ ವಿವಾಹದಾಗ ಮಹಿಳೆಯನ್ನ ಪರಿಶಿಷ್ಟ ಜಾತಿ ಮಹಿಳೆಯನ್ನಾದಾಗ 3 ಲಕ್ಷ, ಪರಿಶಿಷ್ಟ ಜಾತಿಯ ಪುರುಷನನ್ನು ಮದುವೆಯಾದಾಗ 2 ಲಕ್ಷ ಅದರ ಕಾಸ್ಟ್ ಅವರು ಮದುವೆ ಆದರೆ ಸಮಾಜದಲ್ಲಿರ್ತಕ್ಕಂಥ ಒಂದು ಸಮಾನತೆ ತರಬೇಕು, ಎಲ್ಲರೂ ಒಟ್ಟಾಗಿ ಬದುಕಬೇಕು ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಮಾಡಿದಂಥ ಈ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಲಿಕ್ಕೆ ಮಾಡಿರ್ತಕ್ಕಂಥ ಒಂದು ಯೋಜನೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ ಮದುವೆ. ಅದು ಒಳ್ಳೆಯ ಸೈನ್ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಅದು ಅಸಮಾನತೆ ತಾನೇ ಹೋಗ್ತಾ ಇದೆ. ಜನ ನಾವೆಲ್ಲರೂ ಒಂದು ಅನ್ನೋ ಭಾವನೆ ಬರ್ತಾ ಇದೆ. ಇಲ್ಲಾಂದರೆ ಸಂಖ್ಯೆ ಕಡಿಮೆ ಇದ್ದರೆ ಇಲ್ಲಿ ಇನ್ನೂ ಅನಿಷ್ಟ ಪದ್ಧತಿಗಳು ಇದ್ದಾವೆ, ಜಾತಿಗಳ ನಡುವೆ ತಾರತಮ್ಯ ಇರ್ತಕ್ಕಂಥದ್ದು ಇದೆ ಅಂತ. ಬಟ್ ಸಂಖ್ಯೆ ಹೆಚ್ಚೇ ಆಗ್ತದೆ. ಆ ಹೆಚ್ಚಿಗೆ ಆಗೋದ್ರಿಂದ ಅಪ್ಲಿಕೇಶನ್ ಜಾಸ್ತಿ ಬರ್ತವೆ. ಬಂದಂಗೆ ನಾವು ಸೀನಿಯಾರಿಟಿ ಬೇಸ್ ಮೇಲೆ ಅವ್ರನ್ನೂ ಕೂಡ ಕೊಟ್ಕೊಂತ ಹೋಗ್ತಿದ್ದೇವೆ. ಅನುದಾನದ ಕೊರತೆ ಇರೋದು ನಿಜ, ಇದನ್ನು ಸರ್ಕಾರದ ಗಮನಕ್ಕೆ ತೊಗೊಂಬಂದಿದ್ದೇವೆ. ಅನುದಾನ ಬಂದ ತಕ್ಷಣ ನಾವು ಆನ್ ಪ್ರಿಯಾರಿಟಿ ವಿಲ್ ಗಿವ್ ದಿ ಬೆನಿಫಿಟ್ಸ್.